ಎಲ್ರಿಗೂ ನಮಸ್ಕಾರ. ಕಟ್ಟೀಸ್ ಕಿಚನ್ ಕನ್ನಡಕ್ಕೆ ಸ್ವಾಗತ. ಎಷ್ಟು ಚೆನ್ನಾಗಿದೆ ಅಲ್ಲ ಕೇಕು. ಇದನ್ನು ಗೋಧಿ ಹಿಟ್ಟಿಂದ ಒಂದು ಅರ್ಧ ಬಟ್ಲು ಹಸಿ ಕೊಬ್ಬರಿ ಮಾಡಿ ಇಷ್ಟೊಂದೆಲ್ಲ ಕೇಕ್ ಮಾಡಿದ್ದೀನಿ ಅಂದರೆ ನಂಬಕ್ಕೆ ಕಷ್ಟ. ಬಟ್ ನೋಡಿ ಎಷ್ಟೊಂದು ಮೃದುವಾಗಿರೋ ಕೇಕ್ ರೆಡಿ ಆಗುತ್ತೆ. ತುಂಬಾ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ನೋಡಿ ಎಷ್ಟು ಮೆತ್ತಗೆ ಬಂದಿದೆ, ಹತ್ತಿ ಹಾಗೆ ಬಾಯಲ್ಲಿಟ್ಟರೆ ಕರ್ಗಿ ಹೋಗ್ಬಿಡುತ್ತೆ ಅಷ್ಟು ಚೆನ್ನಾಗಿರೋ ಕೇಕನ್ನು ಗೋಧಿ ಹಿಟ್ಟಿಂದ ಮತ್ತು ಮೈದಾ ಯೂಸ್ ಮಾಡಿಲ್ಲ, ಬೆಣ್ಣೆ ಯೂಸ್ ಮಾಡಿಲ್ಲ, ಎಣ್ಣೆ ಯೂಸ್ ಮಾಡಿಲ್ಲ. ಹೇಗಪ್ಪ ಮನೆಯಲ್ಲಿರೋ ಸಾಮಗ್ರಿಯಿಂದ ಇಷ್ಟು ಚೆನ್ನಾಗಿ ಮೊದಲನೇ ಬಾರಿಗೆ ನಮ್ಮದು ಸೂಪರ್ ಹಿಟ್ ಕೇಕ್ ಹೇಗೆ ಮಾಡೋದು ಅಂತ ನೋಡೋಣ ಇವತ್ತು ನಾವು. ನೋಡಿ ಇಷ್ಟು ಆರಾಮಾಗಿ ಟಿನ್ನಿಂದ ಬೇರ್ಪಟ್ಟು ಹೊರಗಡೆ ಬಂದ ಕೇಕು. ಕಲರು ತುಂಬ ಚೆನ್ನಾಗಿದೆ ಅಲ್ವಾ. ಇವತ್ತು ನಾನು ನಿಮಗೆ ಓವನ್ನಲ್ಲಿ ಮಾಡೋದು ಹೇಳ್ತಾ ಇದ್ದೀನಿ, ಹಾಗೆ ನೀವು ಇದನ್ನು ತವಾ ಮೇಲೆ ಹೇಗೆ ಮಾಡೋದು ಅಂತಲೂ ಹೇಳ್ತೀನಿ. ನೋಡಿ ಎಷ್ಟೊಂದು ಉಪ್ಕೊಂಡಿದೆ ಅಲ್ಲ, ನೀವು ನೋಡಿದರೆ ಗೊತ್ತಾಗುತ್ತೆ ಎಷ್ಟೊಂದು ಉಪ್ಕೊಂಡಿದೆ. ಹಾಗೆ ನೋಡಿ ಎಷ್ಟೊಂದು ಸಾಫ್ಟಾಗಿದೆ, ನೋಡಿ ಸ್ಪಾಂಜ್ ಥರ ಆಗಿದೆ. ಕೇಕನ್ನು ಹೇಗೆ ಮಾಡೋದು ಮನೆಯಲ್ಲಿ ಅಂತ ನೋಡೋಣ ಇವತ್ತು ನಮ್ಮ ಚಾನಲ್ನಲ್ಲಿ. ನಾನು ಇದಕ್ಕೆ 1 ಕಪ್ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದು ರೆಗ್ಯುಲರ್ ಗಿರಣಿಗೆ ಹಾಕ್ಸಿರೋ ಗೋಧಿ ಹಿಟ್ಟು 1 ಕಪ್ ತೊಗೊಂಡಿರೋದು. ಅದಕ್ಕೆ ಸರಿಯಾಗಿ ಅರ್ಧ ಕಪ್ಪಷ್ಟು ಹಾಲಿನ ಪುಡಿ ಹಾಕಿರೋದು. ಇದು ಆಪ್ಷನಲ್ಲು, ಬಟ್ ಹಾಕಿ ತುಂಬಾ ರುಚಿ ಬರುತ್ತೆ. ಮತ್ತು ಅರ್ಧ ಕಪ್ ಹಸಿ ಕೊಬ್ಬರಿನ ಫ್ರೆಶ್ಶಾಗಿ ನಾನು ತೆಂಗಿನಕಾಯಿ ಒಡ್ಕೊಂಡು ಹಾಕಿರೋದು. ಹಾಗೆ ಫ್ರೆಶ್ ಇದ್ದಷ್ಟು ತುಂಬ ಟೇಸ್ಟಿಯಾಗಿರುತ್ತೆ. ತೆಂಗಿನಕಾಯಿ ಒಡೆದು ತುರ್ಕೊಂಡಿದ್ದೀನಿ. ಹಾಗೆ ಅರ್ಧ ಕಪ್ಪಷ್ಟು ಸಕ್ಕರೆ ಹಾಕಿದ್ದೀನಿ. ಇದನ್ನು ಮುಂಚೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ, ಯಾಕಂದರೆ ಕೊಬ್ಬರಿ ಒಂದು ಕಡೆ ಗೋಧಿ ಹಿಟ್ಟು ಒಂದು ಕಡೆ ಇರಬಾರ್ದಲ್ವ. ತುಂಬ ಚೆನ್ನಾಗಿ ಮಿಕ್ಸ್ ಆಗಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಮಾಡಿಕೊಂಡು ಮಧ್ಯೆ ಒಂದು ಸ್ವಲ್ಪ ಹೋಲ್ ಥರ ಮಾಡ್ಕೋತಾ ಇದ್ದೀನಿ. ಈಗ ಅಲ್ಲಿ ನಾವು ಹಾಕ್ಕೊಳ್ಳೋಣ ಬೆಚ್ಚಗಿನ ಹಾಲು. ಸ್ವಲ್ಪ ಬೆಚ್ಚಗಿರಲಿ, ತುಂಬ ಫ್ರಿಜ್ಜಲ್ಲಿರೋದು ಹಾಕಬೇಡಿ. ರೂಮ್ ಟೆಂಪ್ರೇಚರಲ್ಲಿ ಇದ್ರೂ ಓಕೆ, ಅದರ್ವೈಸ್ ಸ್ವಲ್ಪ ಬೆಚ್ಚಗಿರೋ ಹಾಲು ಹಾಕಿದರೆ ಚೆನ್ನಾಗಿ ಬರುತ್ತೆ. 1 ಚಮಚೆ ಪೂರ್ತಿ ಚಮಚೆಯಷ್ಟು ಬೇಕಿಂಗ್ ಪೌಡರ್ನ ಹಾಕ್ಕೊಂಡಿದ್ದೀನಿ. ಇಲ್ಲಿ ಸೋಡಾ ಹಾಕ್ತಾಯಿಲ್ಲ, ಬೇಕಿಂಗ್ ಪೌಡ್ರ್ ಮಾತ್ರ ಹಾಕಿರೋದು. ಮತ್ತು 1/4 ಕಪ್ಪಷ್ಟು ಫ್ರೆಶ್ ಕ್ರೀಮ್, ನಮ್ಮದು ಕೆನೆ ಬರುತ್ತಲ್ಲ ಮೇಲ್ಗಡೆ, ಆ ಕೆನೆನ ಹಾಕಿರೋದು, ಹಾಲಿನ ಮೇಲಿನ ಕೆನೆ ಹಾಕಿರೋದು. ಸ್ವಲ್ಪ ಜಿಡ್ಡಂತೂ ಹಾಕಲೇಬೇಕು, ಆದರೆ ಎಣ್ಣೆ ಬೆಣ್ಣೆಗಿಂತ ಫ್ರೆಶ್ ಆಗಿರೋ ನಾವು ಹಾಲು ಕಾಸಿದ ತಕ್ಷಣ ಬರೋ ಕೆನೆ ಹಾಕಿ ಕಲಿಸ್ಕೊಳ್ಳೋಣ. ಹಾಲು ಇಲ್ಲಿ ಗೋಧಿ ಹಿಟ್ಟು ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವೊಬ್ರು ಗೋಧಿ ಹಿಟ್ಟು ತುಂಬ ಹಾಲನ್ನು ಹೀರ್ಕೊಳ್ಳುತ್ತೆ, ಕೆಲವೊಬ್ರದ್ದು ಕಡಿಮೆ. ಅದಕ್ಕೆ ಹಾಲಿನ ಅಳತೆ ಅಂತ ಏನಿಲ್ಲ, ರಿಬನ್ ಕನ್ಸಿಸ್ಟೆನ್ಸಿ ಅಂದರೆ ಮೇಲ್ಗಡೆಯಿಂದ ನಾವು ಅದನ್ನು ಇಳಿಬಿಟ್ರೆ ಕೆಳಗಡೆಗೆ ಕಟ್ಟಾಗದೆ ನೀಟಾಗಿ ಅದು ಕೆಳಗಡೆ ಬೀಳಬೇಕು ಸೌಟಿಂದ ಹಾಕಿದಾಗ. ಆ ಕನ್ಸಿಸ್ಟೆನ್ಸಿ ಬಂದಾಗ ನಾವು ಅದಕ್ಕೆ 10 ಡ್ರಾಪಷ್ಟು ವೆನಿಲಾ ಎಸೆನ್ಸನ್ನು ಸೇರಿಸೋಣ. ನೀವು ವೆನಿಲಾ ಎಸೆನ್ಸ್ ಅಥವಾ ಬಟರ್ ಸ್ಕಾಚ್ ಎಸೆನ್ಸ್ ಯಾವುದಾದ್ರೂ ಸೇರಿಸ್ಕೋಬಹುದು. ನೋಡಿ ಎಷ್ಟು ಚೆನ್ನಾಗಿ ಬಂತಿದು. ಈಗ ಕೇಕ್ ಟಿನ್, ಇದು ನಾನು ಕಪ್ ಕೇಕ್ ಟಿನ್ ತೊಗೊಂಡಿದ್ದೀನಿ. ಕಪ್ ಕೇಕ್ ಟಿನ್ಗೆ ಬಟರ್ ಪೇಪರ್ನ ಹಾಕೋತಾ ಇರೋದು. ಈಗ ನಾನು ಓವನನ್ನು 180 ಡಿಗ್ರೀಸ್ಗೆ ಪ್ರೀ ಹೀಟ್ಗೆ ಇಟ್ಟಿದ್ದೀನಿ. ನೀವು ತವಾ ಮೇಲೆ ಒಂದು ಪ್ಲೇಟ್ ಇಟ್ಬಿಟ್ಟು, ತಟ್ಟೆ, ಒಂದು ದೊಡ್ಡ ತವಾ ಮೇಲೆ ತಟ್ಟೆ ಇಟ್ಬಿಟ್ಟು, ತಟ್ಟೆ ಮೇಲೆ ಈ ಥರ ಕೇಕ್ ಟಿನ್ ಇಟ್ಬಿಟ್ಟು ಅದರ ಮೇಲೆ ಒಂದು ಪಾತ್ರೆ ಮುಚ್ಚಿದರೆ 20 ನಿಮಿಷಕ್ಕೆ ಗ್ಯಾಸ್ ಮೇಲೂ ಮೀಡಿಯಮ್ ಫ್ಲೇಮಲ್ಲಿ ರೆಡಿ ಆಗುತ್ತೆ. ಅಥವಾ ನಾವು ಓವನ್ನಲ್ಲಿನೂ 20 ನಿಮಿಷ 180 ಡಿಗ್ರೀಸ್ನಲ್ಲಿ ಬೇಕ್ ಮಾಡಿದ್ರೂ ರೆಡಿ ಆಗುತ್ತೆ. ನಂದು ಇನ್ನು ಸ್ವಲ್ಪ ಹಿಟ್ಟು ಉಳಿದಿತ್ತಲ್ಲ ಅದನ್ನು ಕೇಕ್ ಟಿನ್ಗೆ ಹಾಕಿರೋದು. ಅದಕ್ಕೆ ಬರೀ ಆಯಿಲ್ ನಾನು ಹಚ್ಚಿದ್ದೆ, ಎಲ್ಲಕ್ಕೂ ಆಯಿಲ್ ಹಚ್ಚಿಬಿಟ್ಟು ಪೌರ್ ಮಾಡಿದ್ದೆ ಹಿಟ್ಟನ್ನು. ಈಗ ಅದನ್ನು 15 ನಿಮಿಷಕ್ಕೆ 180 ಡಿಗ್ರೀಸಲ್ಲಿ ಬೇಯಿಸಿರೋದು. ಅದರ್ವೈಸ್ ತವಾ ಮೇಲೆ ಒಂದು ಪ್ಲೇಟ್ ಇಟ್ಟು ಬೇಯಿಸ್ಬೋದು. ತುಂಬ ಸರಳವಾಗುತ್ತೆ. ಉಪ್ಪದೇನು ಹಾಕ್ತೇನೆ ನೀವು ಬೇಯಿಸ್ಬೋದು. ಒಂದು ತವಾ, ಒಂದು ಪ್ಲೇಟು, ಅದ್ರ ಮೇಲೆ ಕೇಕ್ ಪಾತ್ರೆ, ಅದ್ರ ಮೇಲೆ ಒಂದು ಮುಚ್ಚಳ. ಹೀಗೆ ಮಾಡಿ ನೋಡಿ ಇಷ್ಟೇ ಸಾಫ್ಟಾಗಿರೋ, ಹತ್ತಿಯಷ್ಟು ಸಾಫ್ಟಾಗಿರೋ ನಿಮಗೆ ಕೇಕ್ ರೆಡಿ ಆಗುತ್ತೆ. ಹಾಲು ಹಾಕ್ತೀವಲ್ವ, ತುಂಬ ಸಾಫ್ಟ್ ಆಗುತ್ತೆ. ಮತ್ತು ಕೊಬ್ಬರಿ ರುಚಿ ಅಂತೂ ಹೇಳೋಕ್ಕೆ ಆಗಲ್ಲ. ಅದು ಕೊಬ್ಬರಿ ಹೇಗಂದರೆ ನೀರು ಹೇಗೆ ಯಾವ ಪಾತ್ರೆಗೆ ಹೋದರೆ ಆ ಪಾತ್ರೆ ಆಕಾರ ತಗೋತಲ್ಲ, ಹಾಗೆಯೇ ಕೊಬ್ಬರಿ ಯಾವುದೇ ಡಿಶ್ಗೆ ಹಾಕಿ ಅದಕ್ಕೆ ಒಂದು ಅದರದ್ದೇ ಆದ ರುಚಿನ ಹೆಚ್ಚಿಸುತ್ತೆ. ಆ ಥರ ಇರೋದು ತುಂಬ ಚೆನ್ನಾಗಿ ಬಂದಿದೆ ನೋಡಿ. ನಾನು ಮೊದಲೇ ಸರಿ ಮಾಡಿದ್ದೆ ಆ್ಯಕ್ಚುಲಿ ಈ ಕೋಕೋನಟ್ ಕೇಕನ್ನ. ತುಂಬ ಖುಷಿಯಾಯಿತು, ಮಕ್ಕಳೆಲ್ಲ ತುಂಬಾ ಇಷ್ಟಪಟ್ಟು ತಿಂದರು. ನೀವು ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ. ನಿಮಗೆಲ್ಲಾದರೂ ನಾನು ಹೇಳಿರೋದ್ರಲ್ಲಿ ಡೌಟ್ ಇದ್ದರೆ ನಂಗೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ. ಥ್ಯಾಂಕ್ ಯು ವೆರಿ ಮಚ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಟ್ಟೀಸ್ ಕಿಚನ್ ಕನ್ನಡ, ಮತ್ತು ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ಸೊ ದಟ್ ನಾನು ಯಾವುದೇ ವಿಡಿಯೋ ಹಾಕಿದರೂ ನಿಮ್ಮವರೆಗೂ ತಲುಪತ್ತೆ, ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು.